ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ ಆದೇಶ್. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳ ಆಶೀರ್ವಾದದಿಂದ ಮತ್ತು ದತ್ತ ಮಹಾರಾಜರ ಸ್ವಾಮಿ ಸಮರ್ಥರ ಒಂದು ಆಶೀರ್ವಾದದಿಂದ ಒಂದು ಪ್ರಾರ್ಥನಾ ಮಂದಿರ ನಿರ್ಮಾಣ ಆಗ್ತಾಯಿದೆ. ಸೊ ಆ್ಯಕ್ಚುಲಿ ಇದನ್ನು ಹೇಳಬಾರ್ದು ನಾನು, ಆದರೂ ಬೇರೆ ವಿಧಿ ಇಲ್ಲ. ಸೊ ದಯಮಾಡಿ ವೀಕ್ಷಕರೇ, ಇನ್ನು ಡಿಸೆಂಬರ್ವರೆಗೂ ಟೈಮ್ ಇದೆ. ಸೊ ನಿಮ್ಮ ಕೈಯಿಂದ ಆದಷ್ಟು ಈ ಒಂದು ಪ್ರಾರ್ಥನಾ ಮಂದಿರಕ್ಕೆ ಸಹಾಯ ಹಸ್ತ ಚಾಚಿ. ಯಾಕಂತಂದರೆ ಇದು ಒಬ್ಬನಿಂದ ಆಗುವಂಥ ಕೆಲಸ ಅಲ್ಲ. ಸುಮಾರು 5 ಲಕ್ಷ ರೂಪಾಯಿ ಹತ್ತತ್ರ ಇದಕ್ಕೆ 4.5 5 ಲಕ್ಷ ರೂಪಾಯಿ ಬೇಕಾಗುವಂಥ ವೆಚ್ಚ, ಈ ಅಮೌಂಟ್ ಇದಕ್ಕೆ ಬೇಕಾಗುತ್ತೆ. ನೀವು ಎಷ್ಟೇ ಕೊಟ್ಟರೂ ಕೂಡ ಅದು ದೇಣಿಗೆ ರೂಪದಲ್ಲೇ ಬರುತ್ತೆ. ಸೊ ಏನೂ ಇಲ್ಲ, ನಿಮ್ಮ ಪೂರ್ವಾಪರ ಎಂತಹದೇ ಸಮಸ್ಯೆಗಳಿದ್ದರೂ ಕೂಡ ದತ್ತ ಮಹಾರಾಜರು ಅದನ್ನು ದೂರ ಮಾಡ್ತಾ ಇದ್ದಾರೆ. ಒಂದು ಇಟ್ಟಿಗೆ ಕೂಡ ಬೆಲೆ ಬಾಳುವಂತಹ ಒಂದು ಕೆಲಸ ಅದು. ದೇವಸ್ಥಾನದ ಕಟ್ಟಡಕ್ಕೆ ಈಗಾಗಲೇ ಸುಮಾರು ಜನ ಸಹಾಯ ಮಾಡ್ತಾಯಿದ್ದೀರಾ, ತುಂಬ ಖುಷಿ ವಿಚಾರ. ಸೊ ಯಾರಿಂದ ಆಗುತ್ತೋ ನೀವು ಖಂಡಿತವಾಗಿಯೂ ಒಂದು ಸಹಾಯನ ಮಾಡಿ. ಮತ್ತು ನನ್ನ ಹತ್ರ ದುಡ್ಡಿನ ಸಹಾಯನೇ ಮಾಡೋಕ್ಕಾಗಲ್ಲಪ್ಪ ಅನ್ನೋರು ದಯಮಾಡಿ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅನ್ನೋ ಬೀಜ ಮಂತ್ರನ ಬರೀರಿ. ಅದು ಅಟ್ಲೀಸ್ಟ್ ಅದೂ ಆಗಲಿಲ್ಲ ಅಂದರೂ ಕೂಡ ನೀವು ನಾಮಸ್ಮರಣೆ ಮಾಡ್ಬೋದು. ಅಟ್ಲೀಸ್ಟ್ ನನ್ನ ಈ ಒಂದು ವಿಡಿಯೋ ನೀವು ಬೇರೆದವರಿಗೆ ಫಾರ್ವರ್ಡ್ ಮಾಡೋದ್ರಿಂದ ಕೂಡ ಆ ಒಂದು ಸೇವೆ ಆಗುತ್ತೆ. ಆದರೂ ಒಂದು ದೇವಸ್ಥಾನದ ಕೆಲಸದಲ್ಲಿ ಸುಮಾರು ಸಮಸ್ಯೆಗಳು ಬಂದು ಒದಗ್ಬೋದು. ಸೊ ಅದಕ್ಕೆ ಆರ್ಥಿಕ ಮುಗ್ಗಟ್ಟು ಅನ್ನೋದು ತುಂಬಾ ಮುಖ್ಯ ವೀಕ್ಷಕರೇ. ಸೊ ನಿಮ್ಮ ಕೈಯಿಂದ ಎಷ್ಟೇ ಸಾಧ್ಯ ಆಗುತ್ತೋ ಇಷ್ಟಲ್ಲ ನಾನು ಏನೂ ನಿಮ್ಮ ಹತ್ರ ಹೇಳಲ್ಲ, ನೀವು ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ನಾನು ಯಾವುದೇ ತರಹದವಾಗಿ ಫೋರ್ಸ್ ಮಾಡಲ್ಲ. ಬಟ್ ದತ್ತಾತ್ರೇಯ ಮಹಾರಾಜರು ಸ್ವಾಮಿ ಸಮರ್ಥರ ಈ ಒಂದು ಕಾರ್ಯಕ್ರಮ ನಮ್ಮ ಮಟ್ಟಿಗೆ ಇದು ತುಂಬಾ ದೊಡ್ಡದೇ ಅನಿಸುತ್ತೆ. ಯಾಕಂದರೆ ಏನೂ ಇಲ್ಲದೆ ಬಂದು ಈ ಮಟ್ಟಕ್ಕೆ ಆ ಭಗವಂತ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ನಮ್ಮನ್ನು ನಿಲ್ಲಿಸಿದ್ದಾರೆ. ಜೊತೆಗೆ ಎಲ್ಲ ವೀಕ್ಷಕರ ಬಾಂಧವರಿಗೂ ಕೋಟಿ ನಮಸ್ಕಾರ. ನಿಮ್ಮೆಲ್ಲರ ಸಹಾಯ ಸಹಕಾರದಿಂದನೇ ಈ ಒಂದು ಪ್ರಾರ್ಥನಾ ಮಂದಿರ ಮಾಡಿಸ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಒಂದು 10-12 ಇಟ್ಟಿಗೆ ಅಂದರೆ ಸುಮಾರು ಒಂದು 3-4 ಫೀಟು ರೈಟ್ ರೌಂಡು ಗೋಡೆ ಏರಿದೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಖಂಡಿತವಾಗಿಯೂ. ಯಾಕಂದರೆ ತೋರಿಸ್ಬೇಕಾಗತ್ತೆ ನಾವು ಕೂಡ. ಇವತ್ತು ನಾನು ಶೂಟಿಂಗಲ್ಲಿ ಇರೋ ಕಾರಣಾಂತರದಿಂದ ನನಗೆ ಅದು ಮಾಡೋಕ್ಕಾಗ್ತಾ ಇಲ್ಲ. ನಿಮಗೆ ಗೊತ್ತಿರೋ ಮಾತು, ನಾನು ಲಕ್ಷ್ಮೀ ನಿವಾಸದಲ್ಲೇ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರ ಆಶೀರ್ವಾದನೆ. ಸೊ ಯಾರ್ಯಾರು ನೀವು ಸಹಾಯ ಮಾಡಬೇಕು ಅಂತಿರೋ ನನ್ನ ಗೂಗಲ್ ಪೇ ಫೋನ್ಪೇ ನಂಬರು ಡಿಸ್ಪ್ಲೇ ಮೇಲಿರುತ್ತೆ. ದಯಮಾಡಿ ನೀವು ಒಂದು ಸಹಾಯ ಮಾಡಿ ಅಂತ ಹೇಳ್ತಾ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.